ವೀಕ್ಷಕರೇ, ನಾವು ಆ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಇಂಥ ಕಾಡಂಚಿನ ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಟು ನಮ್ಮ ಜೊತೆ ಒಂದಷ್ಟು ಇಲ್ಲಿನ ಗ್ರಾಮದ ಜನರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಸರ್, ಎಲ್ಲರೂ ಬನ್ನಿ, ಹಿಂದೆ ಬನ್ನಿ. ಎಲ್ಲರೂ ಕೂಡ ಇದ್ದಾರೆ ನೋಡಿ, ಇವರಿದ್ದಾರೆ, ಆಮೇಲೆ ಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಗ್ರಾಮಸ್ಥರೆಲ್ಲ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಅಂತೂ ಹೇಳಂಗೆ ಇಲ್ಲ, ಮಾತಾಡೋಂಗೆ ಇಲ್ಲ. ಇವ್ರ ಮೈ ಮೇಲೆಲ್ಲ ಬರೀ ಬುಲೆಟ್ಗಳೇ ಇದಾವಂತೆ. ಅದೇನು ಅಂತ ಅವ್ರನ್ನ ಆಮೇಲೆ ಕೇಳೋಣ. ಬನ್ನಿ ಹೋಗೋಣ. ಬನ್ನಿ ವೀಕ್ಷಕರೇ, ಈಗ ಇಲ್ಲಿನ ಜನರನ್ನ ಮಾತಾಡ್ಸೋಣ. ಇನ್ನೊಂದು ಆ ಲೈಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಇವರೇ ಸ್ವಂತವಾಗಿ ಹಾಕ್ಸ್ಕೊಂಡಿರುವಂಥ ಒಂದು ಸೋಲಾರ್ ಲೈಟು, ಆಯ್ತಾ? ಇದೊಂದೇ ಲೈಟು. ಇನ್ನು ಮನೆ ಒಳಗಡೆ ಎಲ್ಲ ಕತ್ಲೆ, ಪೂರ್ತಿ ಕತ್ಲೆ. ಅವ್ವಾ ಯಾವ ಸ್ವಾಮಿ? ಪುಟ್ಟಮ್ಮ, ಕರೆಂಟ್ ಬೇಕಾ? ಕರೆಂಟ್ ಬೇಕು ಸ್ವಾಮಿ. ಯಾಕೆ ಕೊಟ್ಟಿಲ್ವಾ ನೀವು? ಕೇಳಿಲ್ವೇ? ಕೇಳಿದ್ರು ಮಾಡ್ದೆ ಇಲ್ಲ ಸ್ವಾಮಿ. ಸ್ವಲ್ಪ ಕರೆಂಟ್ ದಯವಿಟ್ಟು ಮಾಡ್ಕೊಡ್ರಿ ಸ್ವಾಮಿ. ನಮ್ ಕಾಡೊಳಗೆ ಇರೋರು ದಯವಿಟ್ಟು ಅದೊಂದು ಮಾಡ್ಕೊಡ್ರಿ ಸ್ವಾಮಿ. ಹೌದಾ? ಮತ್ತೆ ಏನು ಇಲ್ಲಿ ಯಾರು ಬಂದಿಲ್ವಾ ನಿಮ್ ಕಷ್ಟ ಕೇಳಕ್ಕೆ? ಯಾರು ಬರ್ನಿಲ್ಲ ಸ್ವಾಮಿ, ಯಾರು ಬರ್ನಿಲ್ಲ. ಓಟ್ ಹಾಕ್ಸ್ಕೊಳಕ್ಕೆ? ಓಟ್ ಹಾಕ್ಸಕ್ ಬತ್ತವ್ರೆ, ಅದು ಬತ್ತವ್ರೆ. ಕಾಲು ಹಿಡಿದಾಗ್ಲಿ ಕೈ ಹಿಡಿತಾವ್ರೆ, ಓಟ್ ಹಾಕ್ಸು ಅಂತವ್ರೆ. ಕರೆಂಟ್ ಕೊಡೋದಿಲ್ಲ. ಕರೆಂಟ್ ಕೊಡೋದಿಲ್ಲ. ಈ ಕಡೆ ಗುಡ್ಡ, ಈ ಕಡೆ ಗುಡ್ಡೆ ಸ್ವಾಮಿ. ಬರ್ರೆ ಇಲ್ಲಿ ಚಿರತೆಗಳೆಲ್ಲ ಬರೋದಿಲ್ವೇ? ಅಯ್ಯೋ ಆನೆ ಸ್ವಾಮಿ, ಚಿರತೆಗಳು ಎಲ್ಲ ಬರ್ತವೆ ಸ್ವಾಮಿ. ಎಲ್ಲ ಬರ್ತದ? ಎಲ್ಲಿ ನಿಮ್ ಮನೆ? ಇದೇ ಸ್ವಾಮಿ. ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಮನೆ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಕತ್ಲೆ, ಆ ಸೋಲಾರ್ ಲೈಟ್, ಒಂದು ಬೀದಿ ಲೈಟ್ ಬೇಕಲ್ಲ, ಇಲ್ಲ ಚಿರತೆ ಕಾಟ ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಪರಿಸ್ಥಿತಿ. ಮನೆ ಒಳಗಡೆ ನಿಮಗೆ ಇದು ವಿಜುವಲ್ಸ್. ತಗಡು ಶೀಟಿನ ಮನೆಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದರಲ್ಲೇ ಊಟ ನೋಡಿ. ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೇ ನಿಮಗಿಲ್ಲೇ ಊಟ ಅಡುಗೆ ಮಾಡುವಂಥದ್ದೆಲ್ಲ ಇಲ್ಲೇ ಇದ್ರೊಳಗೆ ಮಲಗ್ತಾರೆ. ಆಮೇಲೆ ಈ ಕಡೆ ಅವ್ರು ಕಟ್ಕೊಂಡಿರುವಂಥ ಕುರಿ, ಆಡು, ದನ ಎಲ್ಲ ಆ ಕಡೆ ಇದ್ದಾವೆ, ಆಯ್ತಾ? ಅವನು ಕೂಡ ನಿಮಗೆ ತೋರಿಸ್ತೀನಿ. ಬಾರಮ್ಮ, ಬಾ ತಾಯಿ. ಏನ್ ನಿಮ್ಮ ಹೆಸರು? ಸಿದ್ದಯ್ಯ ಅಂತ ಸರ್. ಸಿದ್ದಯ್ಯ ಅಂತ. ಸಿದ್ದಯ್ಯ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್? ಇಲ್ಲಿ ಏನು ಕರೆಂಟ್ ಇಲ್ಲ ಸರ್. ನಮ್ಗೆ ಕರೆಂಟ್ ತೊಂದ್ರೆ, ಕರೆಂಟ್ ಬೇಕು. ಪಕ್ಕ ಪಾಡಿದ ಆನೆ, ಬೆಟ್ಟದ ಕಾಡು ಆನೆ ಬರ್ತವೆ. ಇವಾಗೊಂದು ಕರೆಂಟ್ ಸೌರ್ಯ ಮಾಡ್ಕೊಟ್ರೆ, ನೀರಿನ ಸೌರ್ಯ ಮಾಡ್ಕೊಡ್ಬೇಕು ಸ್ವಾಮಿ. ನೀರಿನ ಸೌಲಭ್ಯ ಇಲ್ವಾ? ಇಲ್ಲ ಸ್ವಾಮಿ, ನೀರಿನ ಸೌಲಭ್ಯ ಎಲ್ಲಿ ಕೊರ್ಸಿಲ್ಲ. ಡ್ಯಾಮ್ ಅದಲ್ಲ, ಒಂದು ಲೈಟ್ ಆಗಿ ಚಿಕ್ಕದು, ಅಲ್ಲಿಂದ ಏನು ವ್ಯವಸ್ಥೆ ಇಲ್ಲ. ಏನು ವ್ಯವಸ್ಥೆ ಇಲ್ಲ ಸ್ವಾಮಿ. ನೀರಿನ ಸೌರ್ಯ ಇಲ್ಲ, ಕರೆಂಟ್ ಸೌರ್ಯ ಇಲ್ಲ. ಪಾಲ ಅಲ್ಲ ದಾಟೋಕೆ ನಮ್ಗೆ ಪಾಲ ಸೌರ್ಯ ಇಲ್ಲ. ಮಳೆ ಬಂದ್ಬಿಟ್ಟು ರೋಡ್ ಇಲ್ಲ. ಅಲ್ಲಿಗೆ ಮೇನ್ ರೋಡಿಗೆ ಹೋಗೋದಕ್ಕೆ ರೋಡ್ ಇಲ್ಲ. ಹಂಗೆಲ್ಲ ವಾಸ್ತವ ಮಾಡಿ ನಮ್ಮ ಸಮಯ. ನಿಮ್ಗೆ ಓಟ್ ಹಾಕಕ್ಕೆ ಕೇಳಕ್ ಬರ್ತಾರಲ್ಲಪ್ಪ, ಎಲ್ಲ ಬರ್ತಾರ ಸ್ವಾಮಿ. ಏನ್ ಹೇಳಿದ್ರಿ ನೀವು? ನಾ ಎಲ್ಲ ಮಾಡಿಸ್ಕೊಡ್ತೀವಿ ಅಂತಾರೆ. ಓಟ್ ಹಾಕೋ ಮಾತ್ರ ಮಾಡಿಸ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ಏನಂತಾರೆ ಇಲ್ಲಿ ಓಟ್ ಕೇಳಕ್ ಬಂದಾಗ? ಏನಂತ ನೀವು ಕೇಳಿಲ್ವಾ ನೀವು? ನಾವೆಲ್ಲ ಕೇಳ್ದ ಸಮಯ, ಎಲ್ಲ ಕೇಳ್ತೀವಿ. ಕೇಳಿದ್ರು ಮಾಡ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ನೋಡಿ, ಇವ್ರಿಗೆ ಮನೇನೂ ಇಲ್ಲ, ತಗಡು ಶೀಟಿನ ಮನೆಯಲ್ಲಿ ಇವ್ರು ಮನೆ ಕಟ್ಕೊಂಡಿದ್ದಾರೆ. ಮತ್ತೆ ಇನ್ ಕೆಲವರು ಇಲ್ಲಿ ಸಿಮೆಂಟ್ ಇದನ್ನ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಗೊತ್ತಾಗ್ಲಿಲ್ವಲ್ಲ? ಮಗರಯ್ಯ, ಬರಪ್ಪ ಇಲ್ಲಿ. ಮಗರಯ್ಯ, ಚುಚ್ಬಿಡ್ತೀನಿ. ಬಾರಪ್ಪ ಇಲ್ಲಿ ಕುಸ. ನೀನು ನಿನ್ ಪ್ರಾಬ್ಲಮ್ ಹೇಳಿದ್ರೆ ಇನ್ ಯಾರು ಹೇಳಿದ್ರು? ಪ್ರಾಬ್ಲಮ್ ಹೇಳಯ್ಯ. ಹೆಸರು ಹೇಳಯ್ಯ ಕುಸ. ನನ್ನ ಶಿವ ಅಂತ. ಶಿವ ಅಂತ ಹೆಸರು ಹಿಡ್ಕೊಬಿಟ್ಟು ನೀನ್ ನಿಮ್ಗೆ ಶಿವ ಅಂತ ಓಡೋದ್ರೆ ನಿಮ್ ಪ್ರಾಬ್ಲಮ್ ಯಾರೇ ಸಾಲ್ವ್ ಮಾಡೋದು? ನಾವು ತೋರಿಸ್ತಾ ಇದೀವಿ ಟಿವಿಲಿ. ಹೇಳಪ್ಪ ಶಿವ, ಏನ್ ಬೇಕು? ಕರೆಂಟು, ಆಮೇಲೆ ನೀರು ಸೌಲಭ್ಯ ಇಲ್ಲ. ಕರೆಂಟು, ನೀರು ಸೌಲಭ್ಯ ಇಲ್ಲ. ಮತ್ತೆ ಹೆಂಗೆ ನಿನ್ ಜೀವನ ನಡೀತಾ ಇದೆ ಇಲ್ಲಿ? ಮತ್ತೆ ಹೋಗ ಬರೋದಕ್ಕೆ ಹೆಂಗೆ ಕತೆ? ಬರೋಕ್ ಸ್ವಲ್ಪ ಕಷ್ಟ ಸರ್. ಜಮೀನ್ ಮಾಡ್ತಿದ್ದೀರಾ? ಎಲ್ಲ ಜಮೀನು ಇದೆ. ಇದೇ ಜಮೀನು. ಜಮೀನ್ ಮಾಡ್ಲಿಲ್ಲ ಅಂದ್ರೆ ಏನಂದ್ರು? ಜಮೀನ್ ಮಾಡ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅಂತಾರ. ನಾಚ್ಕತನ ಕಣ ಹುಡುಗ ಮಾತಾಡೋದಕ್ಕೆ. ಹುಡುಗ ನಾಚ್ಕತನ. ಏನ್ ಸರ್ ನಿಮ್ಮ ಹೆಸರು? ಬನ್ನಿ. ಸುರೇಶ್ ಅಂತ ಸರ್. ಸುರೇಶ್ ಅವ್ರೆ, ಹೇಳಿ ಸರ್. ನಮ್ಗೆ ಇಲ್ಲಿ ಸಿರ್ತೆಗದ ಜಾಸ್ತಿ. ಏನ್ ಮಾಡಿದ್ರು ಇಲ್ಲಿ ಹೆಲ್ಪ್ ಇಲ್ಲ ನಮಗೆ. ಏನ್ ಮಾಡಿದ್ರು ಹೆಲ್ಪ್ ಇಲ್ಲ. ಈಗ ಇವ್ರು ಇಂತ ಗುಡ್ಡದ್ದು ಕಾಡಂಚಿಗಿದೆ. ನಿನ್ನ 2 ಹೆಜ್ಜೆ ದಾಟಿದ್ರೆ ಗುಡ್ಡ ಅದು ಅಲ್ವಾ? ಇದೇ ನಮ್ಮ ತಮ್ಮನ ಮಗಳ ಬಂದು ಇಲ್ಲಿ ಸಿರ್ತೆ ಹಿಡಿದಿವೆ. ಏನು ಒಂದು ಹೆಲ್ಪ್ ಅಂತ ಏನು ಮಾಡಿಲ್ಲ.
ನಾವು ಇಲ್ಲಿ ಏನಿಂದು ಇಲ್ಲಿ ಓಟ್ ಬಂದ್ರು ಏನು ಹೆಲ್ಪ್ ಇಲ್ಲ. ಏನು ಹೆಲ್ಪ್ ಇಲ್ಲ. ಹ್ಞೂ ಸರ್, ಹಂಗಾಗದೆ ಕತೆ ಕತೆ ಪರಿಸ್ಥಿತಿ. ನೋಡಿ ಇದ್ರದ್ದು ಪವರ್ ಇನ್ನೇನು ಮುಗಿದೋಯ್ತು. ಅಷ್ಟೇ ಸರ್. ಮತ್ತೆ ರೆಡಿ ಮಾಡ್ಬೇಕು ಈಗ ವಾಪಸ್ ಹೋಗಕ್ಕೆ ನಮ್ಗೆ ಬೇಕಲ್ಲ. ನಾವು ದನ ಕರ ಮಾಡ್ಕೊಂಡಿರೋರು ಏನು ಮಾಡಿದ್ರು ಏನು ಹೆಲ್ಪ್ ಇಲ್ಲ. ಈಗ ನಮ್ಮ ಕ್ಯಾಮ್ರಾ ಲೈಟ್ನೇ ಆನ್ ಮಾಡ್ಕೊಂಡು ನಿಮ್ಗೆ ಎಲ್ಲವ ತೋರ್ಸವ. ಹೇಳಿ ಸರ್. ಅಷ್ಟೇ ಸರ್. ನಿಮ್ಮ ಮನೆಯಲ್ಲಿ ನಮ್ಮ ಮನೆ ಅಲ್ಲಕ್ಕ ಕಡೆ ಕೆಳಗಡೆನಾ? ಕೆಳಗಡೆ. ಹೆಂಗೆ ಈಗ ಇದು ದಾಟ್ ಬರ್ತದೆ ಅವಾಗ ಏನ್ ಮಾಡೋಣ? ಏನ್ ಮಾಡ್ಕೈತೆ ಸರ್, ಇರು ಗಂಟೆ ನೋಡ್ಬೇಕತ್ತೆ, ಬಾಯಿ ಹಾಕದ್ಮೇಲೆ ಹೋಗ್ಬೇಕತ್ತೆ ಅಷ್ಟೇ. ಬಾಯ್ ಹಾಕದ್ಮೇಲೆ ಹೋಗ್ಬೇಕತ್ತೆ ಕತೆ. ಕತೆ ಅಷ್ಟೇ. ಹೇಳಿ ಸರ್, ಹೇಳಿ. ಏನ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬೊಮ್ಮಪ್ಪ ಅಂತ. ಹೆಂಗೆ ಸರ್ ಬದುಕು ಇಲ್ಲಿ? ಬಹಳ ಕಷ್ಟ ನಮ್ಗೆ ಇಲ್ಲಿ ಬದುಕ್ಬೇಕಾರೆ ಕಷ್ಟ. ಸುತ್ತಮುತ್ತ ಬಾರಿ ಅರಣ್ಯ ಜಾಸ್ತಿ. ನಮ್ಗೆ ಒಂದು 6-6:30 7 ಗಂಟೆ ಆದ್ರೆ ಮನೆಯಿಂದ ಈಚೆ ಬರ್ಬೇಕಾದ್ರೆ ಬಾರಿ ಕಷ್ಟ. ಆನೆ ಕಾಟ, ಈ ಕಡೆ ಸಿರ್ತೆ ಕಾಟ, ನಮ್ ಹಿಂಸೆಗೆ ತಳಾರ್ಸ್ಕೊಳಕ್ಕಾಗೋದಿಲ್ಲ. ಆದ್ರೆ ಇದನ್ನ ದಯವಿಟ್ಟು ನಮ್ಮ ಈ ಇಲಾಖೆ ಫಾರೆಸ್ಟ್ ಇಲಾಖೆಯವರು ಯಾವ ಕಾರಣಕ್ಕೂ ಬಂದು ನಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತವ್ರೆ. ಹೇಳಿದ್ರು ಆ ಸಿರ್ತೆನ ಹಿಡಿಬೇಕಾದ್ರು ಕಷ್ಟ, ಆನೆ ತಡೆಬೇಕಾದ್ರು ಕಷ್ಟ. ನಾವು ಸೋಲಾರ್ ಹಾಕ್ತೀವಿ ಕಣಯ್ಯ ಅಂತಾರೆ, ಅರ್ಧಲೇ ಬಿಟ್ಬಿಟ್ಟವ್ರೆ. ಅದು ಕೆಳಗಡೆ ಬರೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಿಂಗೆ ಮಾಡಿ ನಮ್ಮ ಸಂಸಾರಗಳನ್ನ ಹಾಳು ಮಾಡ್ತದೆ. ಆದ್ರಿಂದ ದಯವಿಟ್ಟು ಇದು ಎಲ್ಲಾರು ಸೇರಿ ಫಾರೆಸ್ಟ್ ಇಲಾಖೆಯವರು, ನಮ್ಮ ರಾಜಕೀಯವರು ಎಲ್ಲ ಸೇರಿ ನಮ್ಮ ಜನನ ಸ್ವಲ್ಪ ಎಲ್ಲ ಉಳಿತಾಯ ಮಾಡಿಕೊಟ್ರೆ ನಮಗೂ ಬಾರಿ ಅನುಕೂಲ. ನಾವ್ ಬಂದು 2 ಹಸುಗಳು ಮಡಗಿರೋರು, ಆಡ್ ಮಡಗಿರೋರು, ಇಂಥದ್ದೆಲ್ಲ ಕಾಡ್ಗೆ ಹೋದ್ರು ತೊಂದ್ರಿ, ಕಾಡಿಂದ ಊರ್ಗ್ ಬಂದ್ರು ಮನೇಲಿ ಇರ್ಬೇಕಾದ್ರು ತೊಂದ್ರಿ. ಇಷ್ಟು ತೊಂದ್ರಿ ನಾನು ಅನುಭವಿಸ್ತೀನಿ. ಯಾಕೆ ಸರ್ ಇಲ್ಲಿ ಯಾರು ನೀವು ಓಟ್ ಹಾಕಕ್ಕೆ ಬಂದಾಗ ನಿಮ್ಮ ಓಟ್ ಕೇಳಕ್ ಬರೋರೆಲ್ಲ ಪಾಳೆಗಾರರು, ಎಲ್ಲ ಪಾಳೆಗಾರರು. ಆಗ ಅವ್ರಿಗೆಲ್ಲ ಮೀಸೆ ದಪ್ಪವಾಗದೆ ಓಟ್ ಕೇಳಕ್ ಬರೋರ್ಗೆ. ಓಟ್ ಕೇಳಿ ನಮ್ಮ ಹತ್ರ ಓಟ್ ತೆಗೆದ್ಮೇಲೆ ಎಲ್ಲಾರ್ಗು ಮೀಸೆ ಎತ್ತಾಕ್ಬಿಡ್ತಾರೆ ಅಷ್ಟೇ. ಗಂಡಸರಿಲ್ಲ ಅವರು. ಬೇಕಾ ಇವೆಲ್ಲ? ಈ ತರ ಜನಸಾಮಾನ್ಯರ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳಿ ಅದು ಹೆಂಗ್ ಬದುಕ್ತಿರೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಮಾಡ್ತೀವಿ ಅಂತ ಬೇಕಾದ್ರೆ ಬರೋದು. ಮನೇಲೆ ಮನಗಿದ್ರು ಸರಿ, ನೀವು ಬಾರಪ್ಪ ಅಂತ ಹೇಳ್ಕೊಂಬತ್ತಾರೆ, ಊಟ ಸೇರ್ಸ್ಕೊಂತಾರೆ. ನಮ್ಮಿಂದ ಅವರು ಬದುಕೋಕೆ ದಾರಿ ಮಾಡ್ಕೊಂತಾರೆ ಅಷ್ಟೇ. ಅಷ್ಟೇ ವಿನಃ ನಮ್ಮನ್ನ ಕೈ ಕಷ್ಟ ಕೇಳೋದಿಲ್ಲ. ನಮ್ ಕಷ್ಟ ಅವ್ರು ಕೇಳೋದಿಲ್ಲ ಅಷ್ಟೇ. ಎಸ್ ಎಸ್ ಬನ್ನಿ. ಅದ್ ಬರೋದಿಲ್ಲ. ಬರೋದೇ ಇಲ್ವಾ? ಬರೋದಿಲ್ಲ. ಈಗ 4 ತಿಂಗ್ಳಿಗೂ ಮೇಲೆ ಆಗೋಯ್ತು ಸ್ವಾಮಿ. 2000 ಗೃಹಲಕ್ಷ್ಮಿ ಅದು ನಿಂತೈತ್ ಸ್ವಾಮಿ. ಅದು ನಿಂತೋಯ್ತಾ? ಅದು ನಿಂತೋಯ್ತು. ಹಂಗಾಗದೆ ಕತೆ. ನಮ್ಗೀಗ ತಿನ್ನೋ ಕೂಟಕ್ಕೆ ಸೂರ್ಯನ್ ಕಷ್ಟವಾಗದೆ ಸ್ವಾಮಿ. ಸರಿ ಸರಿ ಆಯ್ತು. ನೋಡಿ ಹಿಂಗೆಲ್ಲ ಆಗದೆ ಪರಿಸ್ಥಿತಿ. ನೋಡಿ ಎಲ್ಲ ಇಲ್ಲೇ ಹಸುಗಳೆಲ್ಲ ಇಲ್ಲೇ ಅದಾವೆ, ನಾಟಿ ಹಸುಗಳು ಎಲ್ಲವ. ಆಯ್ತಾ, 1.5-2 ಲೀಟ್ರು ಹಾಲು ಕೊಡ್ತಾವ ಅಷ್ಟೇ ಇವು. ಎಲ್ಲ ನಾಟಿ ಹಸುಗಳು ಹೋಗಿ ಗುಡ್ಡಕ್ಕೆ ಹೋಗಿ ಮೇಯ್ಕೊಂಡ್ ಬಂದ್ಬಿಡ್ತಾವೆ ಇವು ಅಚ್ಚುಕಟ್ಟೆಗೆ. ಆಯ್ತಾ, ಸಿಂಧಿ ಹಸುಗಳಲ್ಲ, 11 ಲೀಟ್ರು 15 ಲೀಟ್ರು ಹಾಲು ಕೊಡೋ ಅಂಥ ಹಸುಗಳಲ್ಲ ಇವು. ಅಲ್ವಾ? ಬನ್ನಿ. ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಮಾದೇವಿ ಅಂತ ಸ್ವಾಮಿ. ಮಾದೇವಿ ಅವರೇ, ಆರಾಮ? ಕರೆಂಟ್ ಇಲ್ವಾ ಒಳಗೆ? ಕರೆಂಟ್ ಇಲ್ಲ ಸ್ವಾಮಿ. ಅಯ್ಯಯ್ಯೋ, ಕರೆಂಟ್ ಇದೆ, ಕಷ್ಟ ಸ್ವಾಮಿ. ಕರೆಂಟ್ ಇಲ್ಲದೆ ಹೆಂಗ್ ಬದುಕ್ತಿದ್ರಿ ಮತ್ತೆ? ಅಯ್ಯೋ ಏನ್ ಒಳಗಡೆ ಏನ್ ಸೀಮೆಣ್ಣೆ ದೀಪನಾ? ಇಲ್ಲ ಸ್ವಾಮಿ, ದೀಪ ಟಾರ್ಚು, ಬರೀ ಚಾರ್ಜ್ ನೋಡಿ, ಚಾರ್ಜರ್ ಬ್ಯಾಟ್ರಿಗಳು ನೋಡಿ. ಈ ತರ ಬ್ಯಾಟ್ರಿಗಳನ್ನ ಹಿಡ್ಕೊಂಡು ಕೊಡಿ ಇಲ್ಲಿ. ಈ ತರ ಬ್ಯಾಟ್ರಿಗಳನ್ನ ಹಿಡ್ಕೊಂಡು ಇವರು ಮಾಡ್ತಾ ಇದಾರೆ. ಅದಲೇ ಕಾಲ ಕಳೀತೀವಿ. ಗನ್ವಾರ ಕಷ್ಟ, ನೀರಿಗೂ ಕಷ್ಟ ಸ್ವಾಮಿ. ನೀರಿಗೂ ಗನ್ವಾರ ಕಷ್ಟ. ನೀರಿಗೂ ಕಷ್ಟ. ನೀರ್ ಎಲ್ಲಿಂದ ತಗೊಬರ್ತೀರಿ? ನೀರು ಓ ಸ್ವಾಮಿ ಬೋರ್ ಒಳಂದ ತರ್ಬೇಕು. ಬೋರು ಮೈಲ್ ರೋಡ್, ಮೇನ್ ರೋಡ್ ಇಂದಾನೆ ಹೊತ್ಕೊಂಡ್ ಬರ್ಬೇಕಾ? ಅಯ್ಯೋ, ಈ ಕಡೆ ಕಾಡು. ಈ ಕಡೆ ಕಾಡು ಸ್ವಾಮಿ. ಗನ್ವಾರ ತೊಂದ್ರಿ ಸ್ವಾಮಿ ನಮ್ಗಲ್ಲ ಈಗ ಈ ಕಡೆ. ಅದೇ ನಾವು ಅದನ್ನೆಲ್ಲ ತೋರ್ಸ್ಬೇಕು ಜನರಿಗೆ, ಎಲ್ಲ ಗೊತ್ತಾಗ್ಬೇಕು. 2 ದಿನ ಬೆಂಗಳೂರಲ್ಲಿ 2 ದಿನ ಕರೆಂಟ್ ಇಲ್ಲ ಅಂತಂದ್ರೆ ಅಯ್ಯೋ ಅಯ್ಯೋ ಅಂತ KEB ಅವ್ರಿಗೆ ಬೈಕೊಳ್ಳೋದೇನು, ಬೆಸ್ಕಾಂ ಅವ್ರಿಗೆ ಬೈಕೊಳ್ಳೋದೇನು. ವರ್ಷಾನ್ಗಟ್ಲೆ ಕರೆಂಟ್ ಇಲ್ಲದೆ ಬದುಕ್ತಾರಲ್ಲ ಇವ್ರು. ಗಾನವ ಕಷ್ಟ ಸ್ವಾಮಿ ನಮ್ಗೆ, ಕಾಡ್ ದುಡ್ಡಿ ಒಳಗಿರೋರ್ಗೆಲ್ಲ ಬಾರಿ ಕಷ್ಟ ಅಂತ. ಗಾನವ ಕಷ್ಟ ಸ್ವಾಮಿ. ಇದು ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಅದೇ ಸ್ವಾಮಿ. ಅಕ್ಕಿ ಎಲ್ಲ ಕೊಡ್ತಾವ್ರಾ? ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಅದೇನೋ 20 ಒಬ್ರಿಗೆ 30 kg ಕೊಡ್ತಾರೆ. 3 ಜನಕ್ಕೆ 30 kg ಕೊಡ್ತಾರೆ. ಎಷ್ಟು? ನಿಮ್ಮ ಹೆಸರೇನು? ಗದ್ದಮ್ಮ. ಏನ್ ನಿಮ್ ಪ್ರಾಬ್ಲಮ್ ಅಮ್ಮ? ನಮ್ ಪ್ರಾಬ್ಲಮ್ ಏನ್ ಸರ್ ಇದ್ರೆ ಇಲ್ಲಿ ಯಾವ್ದು ಹಳ್ಳ ತಟ್ರೆ ನೀರಿಲ್ಲ. ಅದೆಲ್ಲ ಯಾರ್ದು ಮನೆ? ಅಲ್ಲೂ ಇದಾರ, ಆ ಕಡೆನೂ ಇದಾರ? ಅವರು ಎಲ್ಲರೂ ನಮ್ಮ ಮಾವರವ್ರು ಪಕ್ಕದವ್ರು. ಹೌದಾ? ಏನಾರು ಇಲ್ಲಿಂದ ಹಳ್ಳ ಬಂದ್ಬಿಟ್ರೆ ಮಕ್ಳು ಸ್ಕೂಲ್ಗೆ ಹೋಗೋದ ಕಡೆ ರೋಡ್ ಇಲ್ಲ, ಅಲ್ಲಿ ರೋಡ್ ಮಾಡಿಸಿ ನೀರಿಲ್ಲ.
ಎಲ್ಲದಕ್ಕೂ ಸೌಲಭ್ಯ ಮಾಡ್ಬೇಕು, ಇಲ್ಲಾಂದ್ರೆ ಏನ್ಕಿದು ಓಟು ಹಾಕಲ್ಲ ಇನ್ಮೇಲೆ ಎಲೆಕ್ಷನ್ ಮಾಡಿದ್ರೆ. ಹಂಗೆಲ್ಲ ಹೇಳಕ್ ಆಗುದಿಲ್ಲ. ಹಂಗೆ ಹೇಳ್ಬೇಕು ಇನ್ಮೇಲೆ. ಅಂದ್ರೆ ಓಟುನ ಒಳ್ಳೆ ವ್ಯಕ್ತಿಗೆ ಹಾಕಿ. ಒಳ್ಳೆ ವ್ಯಕ್ತಿಗೆ ಹಾಕ್ತಿವಿ. ಇಲ್ಲಿ ಏನಾರು ಮಕ್ಳು ಸ್ಕೂಲ್ ಕಳ್ಸೋಕೈತೆ, ಆ ಕಡೆ ಹಳ್ಳ ಬಂದ್ಬಿಟ್ರೆ ಪಾಲ ಕಟ್ಸೋದಿಲ್ಲ. ಈ ಕಡೆ ನೋಡಿದ್ರೆ ಹಳ್ಳ ದಾಟ್ಕೊಂಡ್ ಬಂದ್ವಲ್ಲ ನಾವು. ನಾವೊಂದು ಹಳ್ಳ ದಾಟ್ಕೊಂಡ್ ತೋರ್ಸ್ಕೊಂಡ್ ಬಂದೆ ನೋಡಿ. ಅದೇ ಇದ್ರಲ್ಲಿ ರೋಡ್ ಹಾಕ್ಬೇಕು ಒಂದು, ಅದ್ನೂ ಮಾಡಲ್ಲ ನೋಡಿ. ಇಲ್ಲಿ ಮಕ್ಳು ಮರಿ ಆಟ ಆಡಕ್ ಹೋಗೋದಿಲ್ಲ, ಕಾಡ್ ಪಕ್ಕ ಏನಾರು ಬಂದ್ರೆ ಚೀರ್ಚೆ ಆಗಿರ್ದೆ ನಂಗೆ ಬಂದ್ ಮಾಡಿದ್ರೆ ಏನ್ ಸಾರ್ ಮಾಡೋದು, ಅದನ್ನ ಹೇಳ್ಬಿಟ್ಟು ಮಾಡಿ. ಚಿರತೆಗಳು ಬಂದು ಕಡ್ದು ಹಾಕ್ಬಿಡ್ತವೆ ಚಿರತೆಗಳೆಲ್ಲ ಬರ್ತದ? ಬರ್ತವೆ. ಮತ್ ಚಿರತೆ ಬಂದ್ರೆ ನಮ್ ಜೊತೆ ಆಡ ಹೇಳ್ತದೆ. ಕತ್ಲೆ ಮನೆಗಳಿರ್ಬೇಕು, ಚಿರತೆ ಬರ್ತೀನಿ ಏನ್ ಮಾಡ್ತಾವ ಸ್ವಾಮಿ? ಕರೆಂಟ್ ಇಲ್ಲ, ಒಂದಿಲ್ಲ. ಈಗ ಇದು ಸೋಲಾರ್ ಲೈಟು ಯಾರು ಹಾಕ್ಸ್ಕೊಟ್ರದ್? ಇದು ನೀವೇ ಹಾಕ್ಸ್ಕೊಂಡ್ರದಲ್ವಾ? ನಾವ್ ಯಾಕೆ ನೀವೇ ಹಾಕ್ಸ್ಕೊಂಡ್ರಿ. ಇದು ಸೋಲಾರ್ ಲೈಟು ಮುಂದಗಡೆ ಅಪ್ಪ ಏನಾರು ಒಂದ್ ಬಂದದ ಇಲ್ವಾ ಅಂತ ತಿಳ್ಕೊಳಕ್ಕೆ. ಬರ್ತದೆ ಕತ್ಲೆ, ಏನಾರು ಬಂದ್ ಕಡ್ದು ಗಿಡ್ಬಿಟ್ರೆ ಅದ್ನೇ ಮತ್ತೆ ಅದಕ್ಕೆ ಒಂದ್ ಬೆಳಕೆ ಬೇಡ ಸ್ವಾಮಿ ನಮ್ಗೆ. ಒಂದ್ ಆನೆ ಸ್ವಾಮಿ ಮನೆ ಒಳಗ್ ಬಂದ್ರೆ ಗೊತ್ತಾಗ್ದಂಗ ನಿಮಗೆ ಗೊತ್ತಾನ ಸ್ವಾಮಿ ಅನ್ಕೊಂತೀವಿ. ಗಪ್ಪನೆ ಗಪ್ಪನ ಗಪ್ಪನ್ ಬಾಗ್ಲಾಕೊಂಡ್ ಮಲಗ್ ಬಿಡ್ತೀರಿ ಬೇಗ. ಸ್ವಾಮಿ ನಾವ್ ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀವಿ. 7:30 8 ಗಂಟೆಗೆ ಬಂದಿದೀವಿ. ಇಲ್ಲ 8:30 9 ಗಂಟೆಗೆಲ್ಲ ಮಲಗ್ ಬಿಡ್ತಾರೆ. ಬೆಂಗಳೂರು ಗಂಟ 12 ಗಂಟೆ ತನಕ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಸ್ವಾಮಿ. ಇನ್ನೆಲ್ಲ ಎಲ್ಲ ರೆಡಿ ಮಾಡ್ಕೊಡ್ಬೇಕು. ಅದನ್ನ ನಾವು ಕೇಳ್ಕೊತಿದೀವಿ, ಕೈ ಮುಗಿದ್ ಕೇಳ್ಕೊತಿದೀವಿ. ದಯವಿಟ್ಟು ನೋಡಿ, ಇವ್ರ ಪಾಪ ಇವ್ರದ್ದು ಕಷ್ಟ ಗೊತ್ತಾಗೋದಿಲ್ವೇ? ಇದು ಕಾಸೆಲ್ಲ ಬರ್ತಿದ್ದ. ಬನ್ನಿ ಈ ಕಡೆ ಮನೆ ತೋರ್ಸೋಣ. ಏನ್ ಸ್ವಾಮಿ? ಈ ಕಡೆ ಮನೆ ತೋರ್ಸಮ್ಮ ಬನ್ನಿ. ಇಲ್ಲಿ ಈ ಕಡೆ ನೋಡಿ ಇಲ್ಲಿ. ಇಲ್ಲಿ ಹೆಂಗದೆ ನೋಡಿ ಇಲ್ಲಿ ಇವ್ರದ್ದು ಪರಿಸ್ಥಿತಿ. ಇಲ್ಲಿ ಹೋಗ್ಬೋದ ಇಲ್ಲಿ? ಅಯ್ಯೋ 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 ನೋಡಿ, ಇದು ಸಿಮೆಂಟ್ ಶೀಟ್ ಒಳಗಡೆ ಇವ್ರು ಬದುಕ್ತಾ ಇರೋದು. ಅವ್ರ ಎದುರುಗಡೆ ಅವ್ರು ಮಾಡ್ಕೊಂಡವ್ರೆ ಸ್ವಲ್ಪ ಸ್ವಂತಗಿಂತ. ಇವರು ಹಿಂಗ್ ಬದುಕ್ತವ್ರೆ. ನೋಡಿ ಇಲ್ಲಿ ಬನ್ನಿ ಅಮ್ಮ, ಬನ್ನಿ ಒಳಗೆ. ನೋಡಿ ಬಾಗ್ಲು ಹಿಂದಕ್ಕೂ ಹೋಗಲ್ಲ. ಬನ್ನಿ ಒಳಗ್ ಬನ್ನಿ. ಇದ್ರೊಳಗೆ ಇದ್ರಿ, ಇದೇ ಬದುಕು. ಬನ್ನಿ ರಾಜಣ್ಣ ನೋಡಿ ತೋರಿಸ್ತೀನಿ ನೋಡಿ. ಈಗ ಇಲ್ಲೆಲ್ಲ ನೋಡಿ, ಇದು ನಿಮ್ಮ ಹೆಸರೇನು? ಮಾದೇವಮ್ಮನ್ ಡೂಪ್ಲೆಕ್ಸ್ ಹೌಸು, ಸರಿನಾ? ಮಾದೇವಮ್ಮನ್ ಡೂಪ್ಲೆಕ್ಸ್ ಹೌಸ್ ಇದೆಯಲ್ಲ, ಇದು ಟೆರೇಸು, ಆಯ್ತಾ? ಇದು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿರೋದು. ನೋಡಿ ಇಲ್ಲಿ ನಮ್ಮ ಮಾದೇವಮ್ಮನ ಹೈಟೆಕ್ ಕಿಚನ್ ಇದೆಯಲ್ಲ, ಹೆಂಗಿದೆ ನಮ್ಮ ಮಾದೇವಮ್ಮನ ಹೈಟೆಕ್ ಕಿಚನ್ನು. ಓ ಮಾದೇವಮ್ಮ, ಏನೋ ಭಾರಿ ಅಡುಗೆ ಗಿಡಿಗೆ ಮಾಡ್ಬಿಟ್ಟಿದ್ರಿ ಭರ್ಜರಿಯಾಗಿ, ಎಣ್ಣೆ ಗಿಣ್ಣೆ ಕಾಯಿಸ್ಬಿಟ್ಟು. ಬೆಂಕಿ ಗಿಂಕಿ ಕಾಯಿಸೋದಾರೆ ಇಲ್ಲಿ ಕಾಯಿಸ್ಕೋಬೋದು ನಮ್ಮ ಮಾದೇವಮ್ಮಂದು. ಬನ್ನಿ ಇಲ್ಲಿ. ಓ ನೀವು ಅಲ್ಲೇ ಕೂತ್ಕೊಂಡು ಅಲ್ಲೇ ಇದು ಮಾಡಿರಿ. ನೋಡಿ ಹೆಂಗಿದೆ, ಆಯ್ತಾ? ಇನ್ನು ಈ ಕಡೆ ನಮ್ಮ ಮಾದೇವಮ್ಮ ಇಟ್ಕೊಂಡಿರೋ ಐಟಮ್ಗಳು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು. ನೋಡಿ ರಾಗಿ ಹಿಟ್ಟು ಅದೇ ಇಲ್ಲಿ. ಆಮೇಲೆ ಟೊಮಾಟೊ ಎಲ್ಲ ಮಡಿಕೊಂಡು ಕೂತವ್ರೆ. ಇದು ಶೆಡ್ಡು, ಸರಿಯಾ? ನಾನು ಇದ್ಲೇ ಬದುಕ್ಬಿಟ್ಟೆ ಸ್ವಾಮಿ. ಇದ್ರಲ್ಲೇ ಬದುಕ್ಬಿಟ್ರಿ? ಅಲ್ಲ ಗಟ್ಟು ಮಂದ ಕಟ್ಟದಾಗಿಂದವೆ ಇದು ಇದೆ ಎಲ್ಲ. ಈಗ ಬಂದು ಇಂಥದ್ರೊಳಗಡೆ ಈಗ ಚಿರತೆ ನುಗ್ಗೇ ಬಿಡ್ತಾವ ಸ್ವಾಮಿ. ಇದ್ಲೆಲ್ಲ ನುಗ್ಗು ಬಿಡ್ತದೆ. ಸೈಡ್ ಸೇಫ್ಟಿ ಏನ್ ಮಾಡ್ಕೊಂಡವ್ರು ನೋಡಿ ಇಲ್ಲಿ ಇವರು. ಈ ತರ ಹಾಕೊಂಡಿದ್ರೆ ಹಂಗೆ ಬಾಳ್ತೀನಿ. ಇದೇನಾದ್ರು ಹಿಂಗ್ ಹೋದ್ರೆ ಬೀಳ್ತದೆ ಈ ಕಡೆಗೆ. ಒಂದೇಟ್ ಗುಣಸು ಬಿಡ್ತಾವೆ ಸ್ವಾಮಿ. ನೋಡಿ ಇಲ್ಲಿ ನೋಡಿ, ಆನೆ ಪಾನೆ ಬಂತು. ಈಗ ಒಂದ್ ವೇಳೆ ಏನಾರು ಆನೆ ಪಾನೆ ಇಲ್ಲಿ ಬಂದು ನುಗ್ಗಿದ್ರೆ ಕಂಪ್ಲೀಟ್ ಆಗಿ ಇದು ಮುಗೀತು ಅಲ್ವಾ? ಎಲ್ಲ ಕಿತ್ತಾಕ್ಬಿಡ್ತವೆ, ಎಲ್ಲ ಕಿತ್ತು ಬಿಸಾಕ್ಬಿಡ್ತವೆ. ಯಾರ್ಯಾರಿದ್ದಾರೆ ಇನ್ನು ಈ ಕಡೆ ಎಲ್ಲ? ಯಾರ್ಯಾರಿದ್ದಾರೆ ನೀವು? ಒಬ್ರು ಇಲ್ಲ ಸ್ವಾಮಿ. ಇವ್ ಎರಡೇ ಮನೆಯಾ? ಮನೆ ಇವೆರಡೇ ಬೀದಿ ಎಲ್ಲ ಭಯ ಸ್ವಾಮಿ. ಎಲ್ಲಾರು ಭಯ ಜಾಸ್ತಿ. ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ರು. ನಿಮ್ಗೆ ಟಿವಿ ಗಿವಿ ನೋಡ್ಬೇಕು ಅಂತ ಅನ್ಸೋದಿಲ್ವೇ? ಒಂದು ಇಲ್ಲ, ಟಿವಿ ಕರೆಂಟೇ ಇಲ್ವಲ್ಲ. ನಮಗೆ ಟಿವಿ ಬಂದಿದ್ದೀರಿ, ಟಿವಿಲಿ ಅದು ನೋಡ್ಬೇಕಲ್ಲ. ಈಗ ಟಿವಿ ಇಲ್ವಲ್ಲ ನಮ್ಗೆ ಟಿವಿ ಇದ್ರತನ ನೋಡ್ಬೋದು. ಕರೆಂಟ್ ಇಲ್ಲ, ಟಿವಿ ಇಲ್ಲ. ನಾವ್ ಯಾತ್ರ ನೋಡ್ದೆ ಸ್ವಾಮಿ? ಒಂದು ನೋಡ್ಕಿದ್ದಿಲ್ಲ ಅಲ್ಲವಾ? ನಿಮ್ಮ ಹೆಸರೇನಂದ್ರೆ ಗದ್ದವ? ಟಿವಿ ಗಿವಿ ನೋಡ್ಬೇಕು ಅಂದ್ರೆ ಹೆಂಗೆ? ಟಿವಿ ನೋಡ್ಬೇಕಿದ್ರೆ ನಮ್ ಕರೆಂಟ್ ಇಲ್ಲ, ಇನ್ನೇನ್ ಟಿವಿ ಹಾಕ್ಲಿ? ಟಿವಿ ಇಲ್ಲ, ಒಂದಿಲ್ಲ, ಸುಮ್ನೆ ನೀವು ಬಂದಿರೋದ ಮಾತಾಡೋದು ನೋಡ್ಬೇಕಲ್ಲ ಅಟ್ಲೀಸ್ಟ್. ಅದೇ ನೋಡ್ಲಿ ಬಿಡಿ ಸರ್. ಪಕ್ಕ ಮನೆಗೆ ಹೋಗಲ್ವಾ? ಅಲ್ಲಿ ಎದುರುಗಡೆ ಮನೆ ರೀ, ನೆಂಟ್ರ ಮನೆ, ಅಲ್ಲೆಲ್ಲ ಹೋಗಿ ನೋಡೋದಿಲ್ಲ? ಪಿಕ್ಚರ್ ಗಿಚ್ಚರ್ ನೋಡ್ಬೇಕು ಅಂದ್ರೆ ಯಾವ್ದಕ್ ಹೋಗೋದಿಲ್ಲ. ಯಾವ್ದಕ್ ಹೋಗೋದಿಲ್ಲ? ಮೊಬೈಲು ಇಲ್ಲ ನಮ್ಮ ಹತ್ರ. ಮೊಬೈಲು ಇಲ್ವಾ? ಅವ ನೀವು ನಿಜವಾಗ್ಲೂ ನೆಮ್ಮದಿ? ನಿಜವಾಗ್ಲೂ ಮೊಬೈಲ್ ಇದ್ರತಾನೆ. ಇಲ್ಲಿ ಎಲ್ಲಾರು ಕರೆಂಟ್ ಇದ್ರತ ಮೊಬೈಲ್ ಬೇಕು. ಇನ್ನೇನ್ ಚಾರ್ಜ್ ಹಾಕಳಕ್ಕೆ ಇಲ್ವಲ್ಲ? ಹೋಗ್ಬೇಕು ನೋಡಂಗ ರೋಡ್ಗೆ ಹೋಗ್ಬೇಕು, ಚಾರ್ಜ್ ಹಾಕ್ಬೇಕಂದ್ರೆ. ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಇಲ್ಲ. ಯಾರಿಗಾರು ಈಗ ಮಾಮೂಲಿ ಬೇಸಿಕ್ ಸೆಟ್ ಇಟ್ಕೊಂಡಿದ್ದೀರಾ? ಚಿಕ್ಕ ಫೋನು ಯಾರಿಗಾರು ಫೋನ್ ಮಾಡ್ಬೇಕು? ಅದು ನಮ್ಮ ಏನಾರು ಕೂಗ್ಬೇಕು ಅಂದ್ರೆ, ಯಾರಿಗಾದ್ರು ಏನಾರು ಬಂದ್ಬಿಟ್ರೆ ಆನೆಗೇನೆ ಕೂಗಿದ್ರು ಫೋನ್ ಮಾಡಿದ್ರ ಕರೆದ್ರು ಬರ್ತಾರೆ. ಅದೊಂದು ಇಟ್ಕೊಂಡು ಕೂತ್ಕೊಂಡಿದ್ರಿ, ಒಂದ್ ಬೇಸಿಕ್ ಸೆಟ್ ಇಟ್ಕೊಂಡು ಕೂತ್ಕೊಂಡವ್ರೆ. ಈಗ ನೀವು ಮಾತಾಡೋದು ನೀವು ಟಿವಿಲಿ ನೋಡ್ಬೇಕಲ್ಲ, ಹೆಂಗ್ ನೋಡ್ತೀರಿ?
ಬಿಡಿ, ನೀವು ನೋಡದೇ ಇದ್ರೆ ಸಾಕು, ನೋಡೋರು ನೋಡಿ ನಮ್ಗೆ ಅನುಕೂಲ ಮಾಡ್ಕೊಟ್ರೆ ಸಾಕು ಅಂತೀರಾ? ಹಂಗೆ ಏನವ ಅವ್ರಿವ್ರು ನೋಡ್ಬಿಟ್ಟು ಬಂದಿ ನಮ್ಗೆ ಹೇಳ್ತಾರೆ ನೋಡಿ ಹಿಂಗ್ ಹೇಳ್ತಾರಿ ಮಾಡಿದ್ರಿ ಅಂತ ಹೇಳ್ತಾರೆ. ಈಗ ನಾನು ಅದೇ ಹೇಳ್ತಿರೋದು ನಿಮ್ಮ ಮಾದೇವಮ್ಮ, ನೀವು ನೋಡೋದು ಇಂಪಾರ್ಟೆಂಟ್ ಅಲ್ಲ. ಈಗ ಈ ಕಾರ್ಯಕ್ರಮನ ನೋಡೋರು ನೋಡ್ಬಿಟ್ಟು ನಿಮ್ಗೆ ಅನುಕೂಲ ಮಾಡ್ಕೊಟ್ರೆ ಸಾಕು, ಅಷ್ಟೇ ನಮ್ಮ ಉದ್ದೇಶ, ಬೇರೆ ಏನಿಲ್ಲ. ನಿಜ ಸ್ವಾಮಿ, ನಮ್ಗೆ ಅದೇ ಬೇಕೀಗ. ಏನು ನೋಡಿ ನೀರಿಲ್ಲ, ಹಳ್ಳ ದಾಟ್ನೋಗಿ ಸ್ವಾಮಿ ನೀರ್ ತಂದು ಕುಡಿಯೋದು ಏನೋ ಕಷ್ಟ. ಕತ್ಲೆ ಕಾವಳು ತಿರ್ಗಾಡೋಕನ ಸ್ವಾಮಿ, ಆನೆ ಹಾವುಗಳು ತಿರುಗ್ತವೆ. ಏನವ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈ ರೋಡು ಮತ್ತೆ ಕರೆಂಟು ನಮ್ಗೆ ನೀರ್ ವಸ್ತಿ. ಆಮೇಲೆ ಇಲ್ಲಿ ಬರೋ ಚಿರತೆನೆಲ್ಲ ಕುರ್ಕೊಟ್ಟವ್ರು ಮಾಡ್ಬೇಕು, ಅಷ್ಟ್ ಕೆಲ್ಸ ಮಾಡ್ಲಿ. ಅಷ್ಟ್ ಮಾಡಿದ್ರೆ ನಿಮಗೆ ಸಂತೋಷ, ಸಂತೋಷ, ನಿಮ್ದೇ ನಿಮ್ದೇ ಖುಷಿ. ಅದೇ ಮಕ್ಳು ಮರಿ ನಡೆಯಾಡ್ಬೇಕಲ್ಲ, ಸುತ್ತಾಡ್ಬೇಕಲ್ಲ ಅವಾಗ. ದುಡಿಮೆ ಏನ್ ಮಾಡ್ತೀರಾ? ದುಡ್ಬೆ ನೋಡಿ ಮಳೆ ಬಂದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಜಮೀನ್ ಮಾಡ್ಕೊಂಡಿದ್ದೀರಾ? ನಮ್ದೇ ಜಮೀನು. ಏನೋ ಜಮೀನು ಏನು ಮಾಡ್ಬೇಡಿ ಅಂತಾರ, ಮಾಡಿ ಅಂತಾರ ಫಾರೆಸ್ಟರ್? ಮಾಡ್ಬೇಡ ಅಂತ ಹೇಳಿಲ್ಲ ಅವ್ರೇನು, ನಾವ್ ಮಾಡ್ತೀವಿ. ಆದ್ರೆ ಮಳೆ ಬಂದ್ರೆ ಹಾಕ್ತಿವಿ, ಇಲ್ಲಾಂದ್ರೆ ಇಲ್ಲ. ಇಲ್ಲ ಏನೋ ಜಮೀನ್ ಮಾಡ್ಲಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಮನೆ ಕೊಡಲ್ಲ, ಇಲ್ಲಿ ಮನೆ ಇಡ್ಬೇಡಿ ಏನು ಹೇಳಲ್ಲ, ನಾವೇ ಹೊರಗಡೆ ಎಲ್ಲ ಹೋಗಿ ಹೊಟ್ಟೆ ಸಂಪಾದನೆ ಮಾಡ್ಬೇಕಿದ್ರೆ ಹೊರಗಡೆ ಹೋಗ್ಬೇಕು ಸರ್. ಹಂಗೆ ಏನ್ ಹೇಳ್ತಾರೆ? ಜಮೀನ್ ಬಿಟ್ಟು ಹೋಗ್ಬೇಕು, ಮತ್ತೆ ಹೋಗಂದ್ರು ಹೋಗೇಬೇಕು ಸ್ವಾಮಿ. ಹೋಗ್ಬಿಟ್ಟು ಹೋಗ್ಲೇಬೇಕು, ಜಮೀನ್ ಬಿಡ್ರಿ ಅಲ್ಲ. ಇದೆಲ್ಲ ಏನು ಇಲ್ಲ. ಏನೋ ಉಳುಮೆ ಮಾಡ್ತಾ ಮಾಡಿ, ಉಳುಮೆ ಮಾಡ್ತಿಲ್ಲ ಅಂದ್ರೆ ಓಡಿ ಹೋಗಿ ಹಂಗಿಂತವ್ರೆ. ನಾವೆಲ್ಲ ಮುಳ್ಳು ಬಿತ್ತಾಕ್ತಿವಿ ಅಂತ. ಏನೋ ಮುಗಿತಾ ಹೋಯ್ತಾ? ಓ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸೋಮ ಅಂತ. ನೀವು ರೈತರ ಸಂಘದ ಅಧ್ಯಕ್ಷರ? ಅಧ್ಯಕ್ಷರ ಅಥವಾ ಏನು ಸದಸ್ಯರು? ಹೌದು. ನೋಡಿ, ಇವರೆಲ್ಲ ಇಲ್ಲೇ ಅಕ್ಕಪಕ್ಕದ ಗ್ರಾಮದವರು. ಇಲ್ಲಿನ ಪರಿಸ್ಥಿತಿನ ಕರ್ಕೊಬಂದು ಈ ತರ ಇದೆ ಸರ್ ಚಿತ್ರಣ, ಇದು ಏನ್ ಕತೆ ಅಂತ ತೋರಿಸ್ತವ್ರಂತ. ನಿಮ್ಮ ಹೆಸರೇನು ಸರ್? ಸೋಮ ಅಂತ ಸರ್. ಸೋಮ ಅವರೇ, ನಿಮ್ಮನ್ನ ಆಗ್ಲೂ ಮಾತಾಡಿಸ್ತೇನೆ ಅನ್ಸುತ್ತೆ. ನೋಡಿ ಹೋಯ್ತು, ನೋಡ್ರ ಹಿಂಗೇನೆ ಸರ್, ಕಡಿಮೆ ಆಯ್ತು ಪಾಪ. ಅವ್ರು ಏನ್ ಸರ್ ಊಟ ಮಾಡ್ತಾರೆ? ಪೂರ್ತಿ ಹೋಯ್ತು ಅಂದ್ರೆ ಈಗ ನಮ್ ಕತೆ ಗೋಯಿಂದ. ಹೌದು ಸರ್, ನಾವು ಹೋಗಕ್ಕಾಗಲ್ಲ. ನಾವು ನೀವು ಹೋಗಕ್ಕಾಗಲ್ಲ ಸರ್. ಹೆಂಗೆ, ಯಾಕೆ ನೀವ್ ಯಾರು ಇಲ್ಲಿ? ನೀವೆಲ್ಲ ಸರ್ ನಾವು ಎಲ್ಲ ಹೇಳ್ತಿದ್ದೀವಿ, ಎಲ್ಲ ರೈತರ ಸಂಘದವರು ಮಾಡಿಲ್ವಾ? ಎಲ್ಲಾನು ಹೇಳ್ತೀವಿ ಸರ್, ಅರ್ಥನೇ ಮಾಡ್ಕೊಂತಲ್ಲ. ಅರ್ಥನೇ ಮಾಡ್ಕತಿಲ್ಲ. ಹೌದು ಸರ್. ಏನ್ ಮಾಡಿ, ಇವ್ರನ್ನ ಜಾಗ ಖಾಲಿ ಮಾಡಿ ಅಂತಾರ ಅಥವಾ ಕೊಡಲ್ಲ ಅಂತ? ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಜೀವನ ಮಾಡಿ, ಏನು ಜೀವನ ಮಾಡಿ, ಜೀವನ ಮಾಡಕ್ ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯಗಳು ಬೇಕಲ್ಲ. ಅದನ್ನೇ ಸರ್ ಕೇಳ್ತಾ ಇದ್ದೀವಿ. ಇವ್ರಿಗೆ ಒಂದು ರೋಡ್ ಇಲ್ಲ, ಅದನ್ನೇ ಸರ್ ಸೇತುವೆನೆ ಮಾಡ್ಕೊಡಿ. ಈ ಕಡೆ ಎಲ್ಲಾ ಜನ ಒಂದ್ 30-40 ಒಕ್ಕಲಿದೆ ಇಲ್ಲಿ. ಮತ್ತೆಲ್ಲ ಎರಡೇ ಮನೆ ಬಂದ್ವಲ್ಲ ನಾವು ಸರ್. ಆ ಕಡೆ ಐತೆ, ಲಾಸ್ಟ್ ಇದೆ, ಈ ಕಡೆ ಇದೆ ಸರ್. ಎಲ್ಲ ಕತ್ಲೆ ಟೈಮ್ ಎಲ್ಲ ಹೋಗ್ತೈತೆ ಸರ್ ಇವಾಗ, ಅಲ್ವಾ? ಅದೇ ನಾವ್ ಇಲ್ಲಿಗೆ ಬಂದಿರೋದೇ ದೊಡ್ಡ ವಿಷಯ. ಹೌದು ಸರ್, ನೀವೇ ದೀಪ ಹಚ್ಕೊಂಡ್ ಬಂದಿರಿ ಇಲ್ಲಿ, ಅಲ್ವೇ? ನಿಮ್ದು ಏನು ಟಾರ್ಚ್ ಇದ್ದ ಏನು ಇದಾಕ್ ಬಂದ್ರೆ ದೀಪ ಹಚ್ಕೊಂಡ್ ಬಂದಿದ್ದೀರಿ. ಇವರೆಲ್ಲ ಟಾರ್ಚ್ ಯೂಸ್ ಮಾಡ್ತವ್ರೆ ಅಲ್ವಾ ಸರ್? ಅದೇ ತರ ಕೇಳಿ ಸರ್ ಅವ್ರನ್ನ ಒಂಚೂರು. ನೋಡಿ, ಏನ್ ಬರ್ತದೆ ಹೋಯ್ತದೆ. ಚಾರ್ಜಿಂಗ್ ಹೋಗೋ ಟೈಮ್ ಇದು ಮುಗೀತಿದು. ಈಗ ನೋಡಿ, ಇಲ್ಲಿ ಈಗ ನಾವು ಓಡಾಡ್ತಿರ್ಬೇಕಾದ್ರೆ 3-4 ರೌಂಡ್ ಚಿರತೆಗಳೆಲ್ಲ ಕಾಣಿಸ್ಕೊಂಡಿದೆಯಂತೆ. ಈಗ ಫಾರೆಸ್ಟ್ ಅವರೆಲ್ಲ ಬಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಈಗ ನಾವು ಬಂದಿದೀವಿ ಅನ್ನೋ ಕಾರಣಕ್ಕೆ ಒಂಚೂರು ಎಚ್ಚೆತ್ಕೊಂಡು ರಪ್ರಪ್ಪ ಅಂತ ಬಂದು ಏನೋ ಕೆಲಸ ಮಾಡ್ತಾವ್ರೆ, ಇಲ್ಲಿ ಓಡಾಡ್ತಿದ್ವಿ. ಸರ್, ನಿಮ್ಮ ಹೆಸರು? ಶಿವ ಅವರೇ, ಹೆಂಗೆ ಕಥೆ ಇದು? ಕತಿ ಏನ್ ಸರ್, ನಮ್ ಜೀವನ ಹಿಂಗಿದೆ ನೋಡಿದ್ರಲ್ಲ ಇವಾಗ ಈ ರೀತಿ ಇದೆ. ಏನ್ ಮಾಡಕ್ಕಾಗಲ್ಲ ಸರ್, ಏನೋ ಅನುಕೂಲ ಮಾಡ್ಬೇಕು ಸರ್. ಈ ಕಡೆ ಯಾಕಂದ್ರೆ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಎಲ್ಲರೂ ಅನುಕೂಲ ಮಾಡ್ಕೊಡ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಈ ಅಧಿಕಾರಿಗಳು ಎಲ್ಲರೂ ಅಷ್ಟೇ, ಅಧಿಕಾರಿಗಳು ಅಷ್ಟೇ ಮಾಡ್ಕೊಡ್ಬೇಕು, ಒಳ್ಳೇದಂತ ಮಾಡ್ಕೊಡ್ಬೇಕು. ಒಂದ್ ಹಳ್ಳಿನ ತಕ್ಷಣ ಸುಮ್ಮನೆ ಬರ್ತಾ ಇದಾರೆ, ನೋಡ್ತಾ ಇದಾರೆ ಅಷ್ಟೇ, ಮರ್ತು ಬಿಡ್ತಿದಾರೆ ಅಷ್ಟೇ. ಇವತ್ತು ಬರ್ತಾ ಇದಾರೆ ಸರ್, ನಿಮ್ಮನ್ನ ಕೂಡ ಮಾತಾಡಿಸ್ತಾರೆ. ಯಾಕಂದ್ರೆ ಇವತ್ತು ನೀವು ಚಾನೆಲ್ ಅಲ್ಲಿ ಇದು ಮಾಡ್ತಿರ್ತಾರ, ಮಾಡಿದ ತಕ್ಷಣ ಎಲ್ಲ ಭಯ ಪಟ್ಟು ನೋಡ್ ಬರ್ತಿದಾರೆ ಅಷ್ಟೇ. ನಾಳೆಕ್ ಮರ್ತು ಬಿಡ್ತಿದಾರೆ ಅಷ್ಟೇ, ನಾಳೆಕ್ ಮರ್ತು ಬಿಡ್ತಿದಾರೆ ಅಷ್ಟೇ ಸರ್. ಏನ್ ಮಾಡ್ತಿದಾರೆ ಸರ್, ಅನುಕೂಲ ಅಂತ ಏನ್ ಮಾಡ್ತಿದಾರೆ? ಏನು ಮಾಡಲ್ಲ ಅಷ್ಟೇ, ಮಾಡೋದು ಅಷ್ಟೇ. ಅವ್ರು ಬರ್ತಿದ್ರೆ ಭಯ ಇದಿಲ್ಲ ಅವ್ರಿಗೆ, ಭಯ ತಕ್ಷಣ ಭಯ ಓಡ್ ಬರ್ತಿದಾರೆ. ಇವತ್ತು ಒಂದು ಭಯ, ಇವತ್ತು ಸಿರ್ತೆ ತಕ್ಷಣ ಎಲ್ಲರೂ ಓಡ್ ಬರ್ತಿದಾರೆ. ನೆಕ್ಸ್ಟ್ ನಮ್ಗೂ ಅನುಕೂಲ ಆಗ್ಬೇಕಂತ ನೆಕ್ಸ್ಟ್ ಬರಲ್ಲ. ಎಲ್ಲಿ ಬಂದ್ರಿ ಇವಾಗ? ಯಾರು ಬಂದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ? ಯಾರು ಏನು ಮಾಡಲ್ಲ ಸರ್, ಬಿಡಿ ಸರ್. ಕೇಳ್ ನೋಡಿ, ಭದ್ರಾಮನ ಕೇಳ್ ನೋಡಿ. ಏನಮ್ಮ, ನಿಮಗ್ ಸೋಲಾರ್ ಕೊಟ್ಟಿಲ್ವಾ? ಎಲ್ಲಿ ಮನೆ? ಬನ್ನಿ ಹೋಣ. ಬನ್ನಿ 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 ಬನ್ನಿ. ನೋಡ್ರಿ, ಇವ್ರಿಗಾರು ಸೋಲಾರ್ ಅದೇ, ಇವ್ರಿಗೆ ಪಾಪ ಸೋಲಾರ್ ಇಲ್ವಾ? ಈ ಕಡೆ ಆ ಕಡೆ ಬಿಟ್ಟು ಸೆಂಟ್ರ್ ಸೋಲಾರ್ ಇಲ್ಲ ಸರ್. ಸೆಂಟ್ರಿಗೆ ಸೋಲಾರ್ ಕೊಟ್ಟಿಲ್ವಾ? ಅದಿವ್ರೇನೋ ಸ್ವಂತ ಮಾಡ್ಕೊಂಡಿದಾರಂತ. ಬನ್ನಿ, ಫಾರೆಸ್ಟ್ನವ್ರ ನಿಮಗೆ ಕೊಟ್ಟಿಲ್ವಾ? ಇರ್ಲಿ ನಿಧಾನಕ್ಕೆ ಹೋಗಿ. ಅಲ್ಲಿ ಅದೇನು ಟಾರ್ಚ್ ಹಾಕಳ್ದೆ ಹೆಂಗ್ ಹೋಯ್ತಿದ್ದೀರಿ?
ಓ ನಮಸ್ಕಾರ ಕಣ್ರಕ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಈ ಕಾಡಲ್ಲಿ ಹೆಂಗ್ರವ ಬದುಕ್ತಿದ್ರಿ? ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಎಲ್ಲಿ ಮನೆ? ಮುಂದೆ ಇದ್ದದಾ ದೂರನ ಹೆಂಗೆ? ಹೌದಾ? ಓ ಎಲ್ಲಿ ಈ ಕಡೆ ಲೈಟೇ ಇಲ್ಲ, ಏನು ಇಲ್ವಲ್ಲಕ್ಕ? ಹಾಂ ಹಾಂ, ಏನು ನಿಮ್ಮ ಹೆಸ್ರೇನು? ಮಹೇಶ್ವರಿ. ಹಾಂ ಮಹೇಶ್ವರಿ. ಮಹೇಶ್ವರಿ ಅವರೇ, ಎಲ್ಲಿ ಮನೆ ನಿಮ್ಮದು? ಅಲ್ಲಿದೆ. ಏನು ಮುಂದಗಡೆ ಏನು ಕಾಣ್ತಾನೆ ಇಲ್ಲ? ಕಾಣ್ತಾನೆ ಇಲ್ಲ. ಅಯ್ಯೋ ಶಿವನೇ. ಇಲ್ಲ ಕಣ್ರಕ್ಕ, ನಾವು ನಿಮ್ಮ ಕಷ್ಟ ಕೇಳಕ್ಕೆ ಬಂದಿದ್ದೀವಿ. ಓ ದಾಟಕ್ಕೆ ಇಲ್ಲಿ ಜಾಗ ನಿಲ್ವಲ್ಲಕ್ಕ. ಕರೆಂಟ್ ನಿಮಗೆ ಕರೆಂಟ್ ಇಲ್ಲ, ಇನ್ನು ಕರೆಂಟ್ ಇಲ್ಲಿಂದ ಕೊಡ್ರಿ. ನೋಡಿ ಇದು ಭೂಮಿ, ಜನರು ಉಳುಮೆ ಮಾಡ್ಕೊಂಡು ಬದುಕ್ತಾ ಇರುವಂಥ ಭೂಮಿ. ಈ ಭೂಮಿನ ಇವರು ಕೃಷಿ ಬಳಕೆಗೆ ಮಾಡ್ಕೊಳ್ತಾ ಇದ್ದಾರೆ. ಇವರು ಅದನ್ನು ಮಾಡಲಿಲ್ಲ ಅಂತಂದರೆ ಅವ್ರನ್ನ ಇಲ್ಲಿ ಇರೋದಕ್ಕೂ ಬಿಡೋದಿಲ್ಲ. ಅವ್ರಿಗೆ ಜಾಗ ಖಾಲಿ ಮಾಡಿ ಅಂತಾರೆ. ಹೋಗ್ಲಿ, ಮಾಡ್ಕೊಂಡು ಇವ್ರು ಬದುಕಲ್ವಾ, ನಡಿಲೇಬೇಕಲ್ವಾ. ಸೊ ಅದನ್ನು ನಡ್ಸೋಣ ಅಂತಂದರೆ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ನಿಮಗೆ ಕಾಣಿಸ್ತಾ ಇದ್ರೆ. ಹಾಂ ಸಾರ್ ಬನ್ನಿ ಸಾರ್, ನಮ್ಮನೇಲಿ ಅವರೆಲ್ಲ ಅಟ್ಲೀಸ್ಟ್ ಸೋಲಾರಾರು ಮಾಡ್ಕೊಂಡವ್ರೆ, ನಮ್ದ್ರಲ್ಲಿ ಅದೂ ಇಲ್ಲ, ನಮ್ಗೆ ಆಗ್ತಾ ಇಲ್ಲ, ನಮ್ಗೆ ಅದನ್ನು ಮಾಡೋಕ್ಕೂ ನಮಗೆ ಶಕ್ತಿ ಇಲ್ಲ ಅಂತೀಯಾರ ಅವರು. ಓ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ನಾನು ಕಾಣಿಸ್ತಿದ್ದೀನಪ್ಪ. ಹಾಂ. ಓ ಸಾರ್ ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮಣಿಗಾರ್ ಪುಟ್ಟಪ್ಪ. ಮಣಿಗಾರ್ ಪುಟ್ಟಪ್ಪ. ಮಣಿಗಾರ್ ಪುಟ್ಟಪ್ಪ ಅವರು. ಇವ್ರು ಹೇಳ್ತಾ ಇದ್ರು ಅವಾಗಲೇ ನಂಗೆ ಸಿಕ್ತಾಗ, ಸಾರ್ ಇಲ್ಲೆಲ್ಲ ಬುಲೆಟು ಅಲ್ವಾ ಸರ್? ಬುಲೆಟು. ಎಷ್ಟು ಬುಲೆಟ್ ಬಿದ್ದಿದೆ ಬಾಡಿಗೆ? ಬಾಡಿಗೆ 36. ಎಷ್ಟು ಒಳಗಡೆ ಇದೆ, ಎಷ್ಟು ಆಚೆ ಕಡೆ ತೆಗ್ದಿದ್ದಾರೆ? 16 ತೆಗ್ದ, 36 ತೆಗ್ದಾರೆ. ಇನ್ನು 16 ಯಾರು ಹೊಡೆದಿದ್ದು ನಿಮ್ಗೆ? ನಮಗೆ ಬೇರೆ ಒಂದು ಹುಡುಗ ಹೊಡೆದ್ಬಿಟ್ಟ. ಯಾರು, ಕಳ್ರ? ಇಲ್ಲ, ಮತ್ತೆ ಹಂಗೆ ಸಂದಾಗಿರುವಾಗ ಹೊಡೆದ್ಬಿಟ್ಟ. ಯಾಕೆ? ಅದು ದೇವ್ರ ಆಡ್ಕೊಂಡಿದ್ದೆ. ದೇವ್ರ ಆಡುವಾಗ ಒಂದು ಸಾಮಾನು ತಿರುಡೋಗ್ಬಿಟ್ಟಿತ್ತು ನಿಮ್ಮಂತೇವ್ರದ್ದು. ಅದು ಅಲ್ಲಿ ದೇವ್ರು ಕೇಳುವಾಗ 3 ದಿನಕ್ಕೆ ಸಿಗ್ತದೆ ಅಂತ ಹೇಳಿತ್ತು. ಆವಾಗ ಏನು ಮಾಡಿದೆ, 3 ದಿನಕ್ಕೆ ಸಿಕ್ಕೋಯ್ತು. ಇವನ ಬಿಟ್ಟಿರ್ತಾನೆ, ನಾನು ತಿರುಡೋದಲ್ಲೇ ಹೇಳ್ತದೆ ಅಂದ್ಬಿಟ್ಟು ಕಾಡ್ಲು ಬಂದು ಕಾಡೊಳಗೆ ಹೊಡೆದಿರೋದು. ಅರ್ಥ ಆಯ್ತಾ? ಇವರು ಆಡಿಗೆ ದನಿಗೆ ಹೋಗಿದ್ದು. ಇವ್ರು ಆಡಿಗೆ ದನಿಗೆ ಹೋಗಿರ್ತಾರೆ. ಇವರೊಂದು ದೇವ್ರ ನುಡಿ ಕೊಡ್ತಾರೆ. ಒಬ್ಬ ಹುಡುಗ ಯಾರೋ ಬಂದು ಇವ್ರ ಹತ್ರ ಕೇಳಿರ್ತಾರೆ, ಇದು ಕಳೆದೋಗಿದೆ, ಒಂದು ವಸ್ತು ಭಾಳ ಅಮೂಲ್ಯವಾದಂಥ ವಸ್ತು ಕಳೆದೋಗಿದೆ, ಯಾವಾಗ ಸಿಗ್ತದೆ ಅಂದ್ರೆ ಇವ್ರಿಗೆ ನುಡಿ ಕೊಟ್ಟಿರ್ತಾರೆ. ಅಂದ್ರೆ ಇವ್ರ ಮೈ ಮೇಲೆ ಬರುವಂತ ದೇವ್ರ ನುಡಿ ಅವ್ರು ಹೇಳ್ತಾರ ಪ್ರಕಾರ ಅಲ್ವಾ? ದೇವ್ರ ನುಡಿ ಕೊಟ್ಟಿರ್ತದೆ, 3 ದಿನದಲ್ಲಿ ಸಿಗುತ್ತೆ ಅಂತ. ಅವ್ರು ಹೇಳ್ದಂಗೆ 3 ದಿನದಲ್ಲಿ ಸಿಕ್ತಂತೆ. ಸೊ 3 ದಿನದಲ್ಲಿ ಇವ್ರು ಹೇಳಿದಕ್ಕೆ ಸಿಕ್ಬಿಡ್ತಲ್ಲ, ಅದನ್ನ ತಡಿಲಾರ್ದಂತಹ ಆ ವ್ಯಕ್ತಿ, ಮತ್ತೋರ್ವ ವ್ಯಕ್ತಿ ಇವ್ರನ್ನ ಹುಡಿಕೊಂಡು ಬಂದು ಕಾಡೊಳಗಡೆ ಹುಡಿಕೊಂಡು ಬಂದು ಗುಂಡು ಹಾರಿಸಿರೋದಂತೆ ಇವ್ರ ಮೇಲೆ. ಆದ್ರೂ ಅಷ್ಟೊಂದು 36 ಗುಂಡು ಹೊಡೆದ್ರು ಇವರು ಬದುಕುಳಿದಿದ್ದಾರೆ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಊರಲ್ಲಿ ಸರ್ ದನ ಕರ ಮೇಸಕ್ಕೆ ತೊಂದ್ರೆ. ಇವಾಗ ಕಾಡ್ಲೆ ಆಗ ಪೂರ್ತಿ ನಮ್ಮ ಎಲ್ಲೆಲ್ಲಿ ದೊಡ್ಡಿ ಹಾಕೊಂಡು ದನ ಮೇಯಿಸ್ಕೊಂಡಿದ್ದ. ಇವಾಗ ಕಾಡು ಪ್ರಾಣಿ ತಂದು ಬಿಟ್ರು, ಎಲ್ಲ ಕಟ್ ಮಾಡ್ಬಿಟ್ರು. ಕಾಡು ಪ್ರಾಣಿ ತಂದು ಅವರೇ ಬಿಟ್ರ? ಕಾಡಲ್ಲಿ ಮುಂಚೆನೆ ಇರ್ಲಿಲ್ವಾ? ಮುಂಚೆ ಎಲ್ಲ ಯಾವ್ದು ಇಲ್ಲ. ಅದಂಗೆ ಅದು ಕಾಡ್ಸೇರಿ ಇವಾಗ ತಂದು ಬಿಟ್ಟಿರೋದು. ಮುಂಚೆ ಎಲ್ಲ ಇಲ್ಲ, ಅಷ್ಟೊಂದು ತೊಂದರೆ ಇರ್ಲಿಲ್ಲ. ಈ ತೊಂದ್ರೆಯೇ ಇಲ್ಲ. ನಮ್ ಬೇಕಾಜಾಗಿಲ್ಲ ಮನೆಗ್ತಿದ್ದ, ಬೇಕಾಜಾಗಿಲ್ಲ ಎದ್ರು ಬತ್ತಿದ. ಅವಾಗ ಏನು ತೊಂದ್ರೆ ಇಂತ ಕದ್ದನಿ ಇಲ್ಲ. ಇವಾಗ ಬಂದೆ ಫಾರೆಸ್ಟ್ನವ್ರು ತಂದು ಎಲ್ಲ ಬಿಟ್ಬಿಟ್ಟು ಮಕ್ಕಳು ತಿನ್ನೋದು, ಮನೆಗೆ ನುಗ್ಗೋದು, ಕಾಡ್ಗೋದ್ರೆ ಮನ್ಸನ್ನ ಇಟ್ಕೊಳೋದು, ಈ ತರ ಆಗ್ತಾ ಇದೆ. ಈ ರೀತಿ ಆಗೊಂಡ ನಡ್ಕೊಂಡದೆ. ಏನು ಯಾರಿಗೂ ಏನು ಅರ್ಜಿ ಕೊಟ್ಟಿಲ್ವಾ? ನೀವೇನು ಕೇಳಿಲ್ವಾ? ನಮ್ಗೆ ಯಾರಿಗ ಅರ್ಜಿ ಕೊಡೋದು ಸರ್? ನಮ್ಗೆ ಯಾರು ಕೊಡೋದು ಅರ್ಜಿ? ನಮ್ಗೆ ಯಾರಿಗೋ ಕೊಡೋಕ ಅರ್ಜಿ ನಮಗ್ ಗೊತ್ತಾಗಿದ್ರೆ ತಾನೆ, ನಾವು ಓದ್ಕೊಂಡಿದ್ರೆ ತಾನೆ ಅರ್ಜಿ ಕೊಡ್ಬೋದು. ಕರೆಕ್ಟ್ ಸರ್. ಒಳ್ಳೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತ ಸರ್. ಮುತ್ತ ಅವ್ರೆ, ಏನ್ ಕತೆ ಇದು? ಏನ್ ಕರೆಂಟ್ ಇದೆ ನಿಮ್ ಮನೆ? ಇದುವೇ ಸರ್. ಇದೆಯಾ? ಬನ್ನಿ ಹೋಗೋಣ, ನಿಮ್ಮ ಮನೆ ತಕ್ಕ ಹೋಗೋಣ ಬನ್ನಿ. ಇನ್ನು ಮನೆ ಆಗ್ಲಿಲ್ಲ. ಓ ಸರ್, ನಡೆ ತೋರ್ತೀವಿ. ಇನ್ನು ಮನೆ ಆಗ್ಲಿಲ್ಲ? ಮನೆ ಕರೆಂಟ್ ಇಲ್ವಲ್ಲಪ್ಪ? ಕರೆಂಟ್ ಇದೆ ನಮ್ಗೆ. ನಮ್ಮನ್ನ ಕಂಡ್ರೆ ಏನು ಮರ್ಯಾದೆ ಇಲ್ಲ ಸರ್. ಏನು ಮರ್ಯಾದೆ ಇಲ್ಲ. ಬನ್ನಿ ಕಂಡ್ರೆ ಏನು ಮರ್ಯಾದೆ ಇಲ್ಲ. ವೀಕ್ಷಕರೇ, ನಾವು ಆ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಇಂಥ ಕಾಡಂಚಿನ ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಟು ನಮ್ಮ ಜೊತೆ ಒಂದಷ್ಟು ಇಲ್ಲಿನ ಗ್ರಾಮದ ಜನರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಸರ್, ಎಲ್ಲರೂ ಬನ್ನಿ.
ಹಿಂದೆ ಬನ್ನಿ. ಎಲ್ಲರೂ ಕೂಡ ಇದ್ದಾರೆ ನೋಡಿ, ಇವರಿದ್ದಾರೆ, ಆಮೇಲೆ ಸರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಗ್ರಾಮಸ್ಥರೆಲ್ಲ ಇದ್ದಾರೆ ನೋಡಿ, ಎಲ್ಲರೂ ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಅಂತೂ ಹೇಳಂಗೆ ಇಲ್ಲ, ಮಾತಾಡಂಗೆ ಇಲ್ಲ. ಇವ್ರ ಮೈ ಮೇಲೆಲ್ಲ ಬರೀ ಬುಲೆಟ್ಗಳೇ ಇದಾವಂತೆ. ಅದೇನು ಅಂತ ಅವ್ರನ್ನ ಆಮೇಲೆ ಕೇಳೋಣ. ಬನ್ನಿ ಹೋಗೋಣ. ಬನ್ನಿ ವೀಕ್ಷಕರೇ, ಈಗ ಇಲ್ಲಿನ ಜನರನ್ನ ಮಾತಾಡ್ಸೋಣ. ಇನ್ನೊಂದು ಆ ಲೈಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಇವರೇ ಸ್ವಂತವಾಗಿ ಹಾಕ್ಸ್ಕೊಂಡಿರುವಂಥ ಒಂದು ಸೋಲಾರ್ ಲೈಟು ಆಯಿತಾ. ಇದೊಂದೇ ಲೈಟು, ಇನ್ನು ಮನೆ ಒಳಗಡೆ ಎಲ್ಲ ಕತ್ಲೆ, ಪೂರ್ತಿ ಕತ್ಲೆ. ಅವ್ವ ಯಾವ ಸ್ವಾಮಿ? ನಿಮ್ಮ ಹೆಸರೇನು? ಪುಟ್ಟಮ್ಮ ಅಂತ ಸರ್. ಪುಟ್ಟಮ್ಮ, ಕರೆಂಟ್ ಬೇಕಾ? ಕರೆಂಟ್ ಬೇಕು ಸ್ವಾಮಿ. ಯಾಕೆ ಕೊಟ್ಟಿಲ್ವಾ ನೀವು? ಕೇಳಿಲ್ವೇ? ಕೇಳಿದ್ರು ಮಾಡ್ದೆ ಇಲ್ಲ ಸ್ವಾಮಿ. ಸ್ವಲ್ಪ ಕರೆಂಟ್ ದಯವಿಟ್ಟು ಮಾಡ್ಕೊಡ್ರಿ ಸ್ವಾಮಿ. ನಮ್ ಕಾಡ್ರೊಳಗೆ ಇರೋರು ದಯವಿಟ್ಟು ಅದೊಂದು ಮಾಡ್ಕೊಡ್ರಿ ಸ್ವಾಮಿ. ಹೌದಾ? ಮತ್ತೆ ಏನು ಇಲ್ಲಿ ಯಾರು ಬಂದಿಲ್ವಾ ನಿಮ್ ಕಷ್ಟ ಕೇಳಕ್ಕೆ? ಯಾರು ಬರ್ನಿಲ್ಲ ಸ್ವಾಮಿ, ಯಾರು ಬರ್ನಿಲ್ಲ. ಓಟ್ ಹಾಕ್ಸ್ಕೊಳಕ್ಕೆ? ಓಟ್ ಹಾಕ್ಸಕ್ ಬತ್ತವ್ರೆ, ಅದು ಬತ್ತವ್ರೆ. ಕಾಲ್ ಹಿಡಿದಾಗ್ಲಿ ಕೈ ಹಿಡಿತಾವ್ರೆ, ಓಟ್ ಹಾಕ್ಸಂತವ್ರೆ. ಕರೆಂಟ್ ಕೊಡೋದಿಲ್ಲ. ಕರೆಂಟ್ ಕೊಡೋದಿಲ್ಲ. ಈ ಕಡೆ ಗುಡ್ಡ, ಈ ಕಡೆ ಗುಡ್ಡೆ ಸ್ವಾಮಿ. ಬರ್ರೆ ಇಲ್ಲಿ ಚಿರತೆಗಳೆಲ್ಲ ಬರೋದಿಲ್ವೇ? ಅಯ್ಯೋ ಆನೆ ಸ್ವಾಮಿ, ಚಿರತೆಗಳು ಎಲ್ಲ ಬರ್ತವೆ ಸ್ವಾಮಿ. ಎಲ್ಲ ಬರ್ತದ? ಎಲ್ಲಿ ನಿಮ್ ಮನೆ? ಇದೆ ಸ್ವಾಮಿ. ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಮನೆ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಕತ್ಲೆ, ಆ ಸೋಲಾರ್ ಲೈಟ್, ಒಂದು ಬೀದಿ ಲೈಟ್ ಬೇಕಲ್ಲ, ಇಲ್ಲ ಚಿರತೆ ಕಾಟ ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಪರಿಸ್ಥಿತಿ. ಮನೆ ಒಳಗಡೆ ನಿಮಗೆ ಇದು ವಿಜಲ್ಸ್, ತಗಡು ಶೀಟಿನ ಮನೆಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದರಲ್ಲೇ ಊಟ ನೋಡಿ, ಇಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೇ ನಿಮಗಿಲ್ಲೇ ಊಟ ಅಡುಗೆ ಮಾಡುವಂಥದ್ದೆಲ್ಲ ಇಲ್ಲೇ ಇದ್ರೊಳಗೆ ಮಲಗ್ತಾರೆ. ಆಮೇಲೆ ಈ ಕಡೆ ಅವ್ರು ಕಟ್ಕೊಂಡಿರುವಂಥ ಕುರಿ, ಆಡು, ದನ ಎಲ್ಲ ಆ ಕಡೆ ಇದ್ದಾವೆ ಆಯ್ತಾ. ಅವನು ಕೂಡ ನಿಮಗೆ ತೋರಿಸ್ತೀನಿ. ಬಾರಮ್ಮ, ಬಾ ತಾಯಿ. ಏನ್ ನಿಮ್ಮ ಹೆಸರು? ಸಿದ್ದಯ್ಯ ಅಂತ ಸರ್. ಸಿದ್ದಯ್ಯ ಅಂತ. ಸಿದ್ದಯ್ಯ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್ ಇಲ್ಲಿ? ಏನು ಕರೆಂಟ್ ಇಲ್ಲ ಸರ್. ನಮ್ಗೆ ಕರೆಂಟ್ ತೊಂದ್ರೆ, ಕರೆಂಟ್ ಬೇಕು. ಪಕ್ಕ ಪಾಡಿದ ಆನೆ, ಬೆಟ್ಟದ ಗಾಡು ಆನೆ ಬರ್ತವೆ. ಇವಾಗೊಂದು ಕರೆಂಟ್ ಸೌರ್ಯ ಮಾಡ್ಕೊಟ್ಟೆ, ನೀರಿನ ಸೌರ್ಯ ಮಾಡ್ಕೊಡ್ಬೇಕು ಸ್ವಾಮಿ. ನೀರಿನ ಸೌಲಭ್ಯ ಇಲ್ವಾ? ಇಲ್ಲ ಸ್ವಾಮಿ, ನೀರಿನ ಸೌಲಭ್ಯ ಪಕ್ಕದಲ್ಲಿ ಡ್ಯಾಮ್ ಅದಲ್ಲ, ಒಂದು ಲೈಟ್ ಆಗಿ ಚಿಕ್ಕದು, ಅಲ್ಲಿಂದ ಏನು ವ್ಯವಸ್ಥೆ ಇಲ್ಲ? ಏನು ವ್ಯವಸ್ಥೆ ಇಲ್ಲ ಸ್ವಾಮಿ. ನೀರಿಗಿರಿನ ಸೌರ್ಯ ಇಲ್ಲ, ಕರೆಂಟ್ ಸೌರ್ಯ ಇಲ್ಲ. ಪಾಲ ಅಲ್ಲ ದಾಟೋಕೆ ನಮ್ಗೆ ಪಾಲ ಸೌರ್ಯ ಇಲ್ಲ. ಮಳೆ ಬಂದ್ಬಿಟ್ರೆ ರೋಡ್ ಇಲ್ಲ. ರೋಡ್ ಇಲ್ಲ. ಅಲ್ಲಿಗೆ ಮೇನ್ ರೋಡಿಗೆ ಹೋಗೋದಕ್ಕೆ ರೋಡ್ ಇಲ್ಲ. ರೋಡ್ ಇಲ್ಲ. ಹಂಗೆಲ್ಲ ವಾಸ್ತಲ ಮಾಡಿ ನಮಗೆ ಸಮೇಲೆ. ನಿಮಗೆ ಓಟ್ ಹಾಕಕ್ಕೆ ಕೇಳಕ್ ಬರ್ತಾರಲ್ಲಪ್ಪ, ಎಲ್ಲ ಬರ್ತಾರ ಸ್ವಾಮಿ. ಏನ್ ಹೇಳಿದ್ರಿ ನೀವು? ನಾ ಎಲ್ಲ ಮಾಡಿಸ್ಕೊಡ್ತೀವಿ ಅಂತಾರೆ. ಓಟ್ ಹಾಕೋ ಮಾತ್ರ ಮಾಡಿಸ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ಏನಂತಾರೆ ಇಲ್ಲಿ ಓಟ್ ಕೇಳಕ್ ಬಂದಾಗ? ಏನಂತ ನೀವು ಕೇಳಿಲ್ವಾ ನೀವು? ನಾವೆಲ್ಲ ಕೇಳ್ದ ಸಮಯ ಎಲ್ಲ ಕೇಳ್ತೀವಿ, ಕೇಳಿದ್ರೆ ಮಾಡ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ಮಾಡ್ಕೊಡಲ್ಲ. ನೋಡಿ, ಇವ್ರಿಗೆ ಮನೆನೂ ಇಲ್ಲ, ತಗಡು ಶೀಟಿನ ಮನೆಯಲ್ಲಿ ಇವ್ರು ಮನೆ ಕಟ್ಕೊಂಡಿದ್ದಾರೆ. ಮತ್ತೆ ಇನ್ ಕೆಲವರು ಇಲ್ಲಿ ಸಿಮೆಂಟ್ ಇದನ್ನ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಗೊತ್ತಾಗಿಲ್ವಲ್ಲ? ಮಗರಯ್ಯ, ಬರಪ್ಪ ಇಲ್ಲಿ. ಮಗರಯ್ಯ, ಚುಚ್ಬಿಡ್ತೀನಿ. ಬಾರಪ್ಪ ಇಲ್ಲಿ ಕೂತ. ನೀನು ನಿಮ್ ಪ್ರಾಬ್ಲಮ್ ಹೇಳಿದ್ರೆ ಇನ್ ಯಾರು ಹೇಳಿದ್ರು? ಪ್ರಾಬ್ಲಮ್ ಹೇಳಯ್ಯ. ಹೆಸರು ಹೇಳಯ್ಯ ಕೂಸ. ನನ್ನ ಶಿವ ಅಂತ. ಶಿವ 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 ಅಂತ ಹೆಸರು ಹಿಡ್ಕೊಬಿಟ್ಟು ನಿಮ್ಗೆ ಶಿವ ಶಿವ ಅಂತ ಓಡೋದ್ರೆ ನಿಮ್ ಪ್ರಾಬ್ಲಮ್ ಯಾರೇ ಸಾಲ್ವ್ ಮಾಡೋದು? ನಾವು ತೋರಿಸ್ತಾ ಇದೀವಿ ಟಿವಿಲಿ. ಹೇಳಪ್ಪ ಶಿವ, ಏನ್ ಬೇಕು? ಕರೆಂಟು, ಆಮೇಲೆ ನೀರು ಸೌಲಭ್ಯ ಇಲ್ಲ. ಕರೆಂಟು, ನೀರು ಸೌಲಭ್ಯ ಇಲ್ಲ. ಮತ್ತೆ ಹೆಂಗೆ ನಿನ್ ಜೀವನ ನಡೀತಾ ಇದೆ ಇಲ್ಲಿ? ಮತ್ತೆ ಹೋಗ ಬರೋದಕ್ಕೆ ಹೆಂಗೆ ಕತೆ? ಬರೋಕ್ ಸ್ವಲ್ಪ ಕಷ್ಟ ಸರ್. ಜಮೀನ್ ಮಾಡ್ತಿದ್ದೀರಾ? ಜಮೀನು ಎಲ್ಲ ಜಮೀನು ಇದೆ. ಇದೇ ಜಮೀನು. ಜಮೀನ್ ಮಾಡ್ಲಿಲ್ಲ ಅಂದ್ರೆ ಏನಂದ್ರು? ಜಮೀನ್ ಮಾಡ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅಂತಾರ. ನಾಚ್ಕತನ ಕಣ ಹುಡುಗ ಮಾತಾಡೋದಕ್ಕೆ. ಹುಡುಗ ನಾಚ್ಕತನ. ಏನ್ ಸರ್ ನಿಮ್ಮ ಹೆಸರು? ಬನ್ನಿ. ಸುರೇಶ್ ಅಂತ ಸರ್. ಸುರೇಶ್ ಅವ್ರೆ, ಹೇಳಿ ಸರ್. ನಮ್ಗೆ ಇಲ್ಲಿ ಸಿರ್ತೆಗದ ಜಾಸ್ತಿ. ಏನ್ ಮಾಡಿದ್ರು ಇಲ್ಲಿ ಹೆಲ್ಪ್ ಇಲ್ಲ ನಮಗೆ. ಏನ್ ಮಾಡಿದ್ರು? ಹೆಲ್ಪ್ ಇಲ್ಲ. ಈಗ ಇವ್ರು ಇಂತ ಗುಡ್ಡದ್ದು ಕಾಡಂಚಿಗಿದೆ. ನಿನ್ನ 2 ಹೆಜ್ಜೆ ದಾಟಿದ್ರೆ ಗುಡ್ಡ ಅದು ಅಲ್ವಾ? ಇದೇ ನಮ್ಮ ತಮ್ಮನ ಮಗಳ ಬಂದು ಇಲ್ಲಿ ಸಿರ್ತೆ ಹಿಡಿದಿದೆ. ಏನು ಒಂದು ಹೆಲ್ಪ್ ಅಂತ ಏನು ಮಾಡಿಲ್ಲ. ನಾವು ಇಲ್ಲಿ ಏನಿಂದ ಇಲ್ಲಿ ಓಟ್ ಬಂದ್ರು ಏನು ಹೆಲ್ಪ್ ಇಲ್ಲ. ಸರ್, ಹಂಗಾಗದೆ ಕತೆ ಸರ್. ನೋಡಿ, ಇದ್ರದ್ದು ಪವರ್ ಇನ್ನೇನು ಮುಗಿದೋಯ್ತು. ಅಷ್ಟೇ ಸರ್. ಮತ್ತೆ ರೆಡಿ ಮಾಡ್ಬೇಕು. ಈಗ ವಾಪಸ್ ಹೋಗಕ್ಕೆ ನಮ್ಗೆ ಬೇಕಲ್ಲ.
ನಾವು ದನ ಕರ ಮಾಡ್ಕೊಂಡಿರೋರು ಏನು ಮಾಡಿದ್ರು ಏನು ಹೆಲ್ಪ್ ಇಲ್ಲ. ಈಗ ನಮ್ಮ ಕ್ಯಾಮ್ರಾ ಲೈಟ್ನೇ ಆನ್ ಮಾಡ್ಕೊಂಡು ನಿಮ್ಗೆಲ್ಲವ ತೋರ್ಸವ. ಹೇಳಿ ಸರ್. ಅಷ್ಟೇ ಸರ್. ನಿಮ್ಮ ಮನೆಯಲ್ಲಿ ನಮ್ಮ ಮನೆ ಅಲ್ಲಿ ಕಡೆ ಕೆಳಗಡೆನಾ? ಕೆಳಗಡೆ. ಹೆಂಗೆ ಈಗ ಇದನ್ನ ದಾಟ್ ಬರ್ತದೆ ಅವಾಗ ಏನ್ ಮಾಡೋಣ? ಏನ್ ಮಾಡ್ಕೈತೆ ಸರ್, ಇರು ಗಂಟೆ ನೋಡ್ಬೇಕತ್ತೆ, ಬಾಯಿ ಹಾಕಿದ್ಮೇಲೆ ಹೋಗ್ಬೇಕತ್ತೆ ಅಷ್ಟೇ. ಬಾಯ್ ಹಾಕದ್ಮೇಲೆ ಹೋಗ್ಬೇಕತ್ತೆ ಹೋಗ್ಬೇಕಾದ ಕತೆ ಕತೆ ಅಷ್ಟೇ.